शेतकऱ्यांनी पिकवलेली पिके अतिक्रमण हटवण्याच्या नावाखाली वन विभागाने कोणतीही नोटीस न देता अचानक शेतकऱ्यांना त्रास देणे आणि अडचणी निर्माण करणे थांबवावे। तसेच राज्य सरकारने वन कायद्यामध्ये सुधारणा करून अनुभवी शेतकऱ्यांना जमीन द्यावी अशी मागणी नेगिल योगी शेतकरी संघटनेचे राज्याध्यक्ष रवी पाटील यांच्या नेतृत्वाखाली तहसीलदारांना निवेदन सादर करण्यात आले। शेतकऱ्यांच्या शेतामध्ये शेतकऱ्यांनी स्वतःच्या खर्चाने खांब, तारा, टीसी बसवण्याचा आदेश त्वरित मागे घ्यावा। राज्यात अतिवृष्टी दुष्काळाच्या परिस्थितीत पाणी, म्युटेशन, सीमा, उत्पन्न प्रमाणपत्र, जात प्रमाणपत्र यासारख्या प्रमाणपत्रांसाठी आधीच्या तुलनेत 3 पट अधिक शुल्क लावले आहे, ते त्वरित कमी करावे अशी मागणी केली। ರೈತರು ನಾವು ಬಂದು ಯಾಕಂದ್ರೆ ಹಿಡಿದು ಕೋರ್ಟ್ನಾಗ ಐತಂದ್ರು ಕೋರ್ಟ್ನಾಗ ಏನೈತೆ ಅನ್ನೋದು ಗೊತ್ತಿರಕಿಲ್ಲ। ಯಾಕಂದ್ರೆ ಸರ್ವೆ ನಂಬರ್ ಅದಲ್ ಬದಲಿದ್ದಾಗ ಇವರು ಅಂತಂಬ್ರು ಅಲ್ಲ, ಸರ್ಕಾರಿ ಪ್ರಾಪರ್ಟಿ ಇನ್ನೊಬ್ಬರು ರೋಡ್ಗಳನ್ನ ನಮ್ದು ಏನರ ಜಾಗ ಇತ್ತಂದ್ರೆ ಸರ್ಕಾರ ಕಬ್ಜಾ ತಗೋಗಿ JCB ತೊಗೊಂಬಂದು ನಿಲ್ತೈತೆ। ಆದ್ರೆ ಒಂದು ವ್ಯಕ್ತಿ 4 ಕುಂಟೆ ಪಗಳಿಸಿ ಮನಿ ಹಾಕೊಂಡು ತಾವು ಮತ್ತೆ 1 ಎಕರೆ 8 ಕುಂಟೆ ತಗೊಂಡು ಅದ್ರಾಗ ಪ್ಲಾಟ್ ಮಾಡಿ ಲಕ್ಷಾನು ಗಂಟಲೆ ರೊಕ್ಕ ಮಾಡಿದಾನೆ। ಆ ಮನಿ 4 ಕುಂಟೆ ಏನು ಇದ್ದದ್ದೈತಲ್ಲ ಅದು ಯಾರಿಗೆ ಹೊತ್ಕೋಕಿಲ್ಲ, ಯಾರಿಗೆ ಮನಿ ಇಲ್ಲ ಅಂಥವ್ರಿಗೆ ಅದನ್ನು ಕಬ್ಜಾ ಕೊಡಿಸ್ಕೊಡ್ಬೇಕು। ಇನ್ನು ಉಳಿದ 4 ಕುಂಟೆ 2 ಎನೆ ಜಾಗ ಏನೈತಲ್ಲ ಅದನ್ನು ಕಬ್ಜಾ ತಗೋಬೇಕು। ಕಬ್ಜಾ ತಗೊಂಡಲ್ಲಿ ವ್ಯವಸ್ಥಿತವಾಗಿ ಎಲ್ಲಿ ಏನು ಅನುಕೂಲ ಆಗುವಂಥ ಸ್ಥಿತಿ ಒಳಗೆ ಅದನ್ನು ಕಾರ್ಯರೂಪಕ್ಕೆ ತೊಗೊಂಬರ್ಬೇಕಂತೇಳಿ ಈ ಮೂಲಕ ಆ ಗ್ರಾಮಸ್ಥರನ್ನು ಕರ್ಕೊಂಡು ನಾವು ತಹಶೀಲ್ದಾರ್ ಅವ್ರಿಗೆ ಮನೆ ಕೊಡ್ತೇವೆ। ಇದಕ್ಕೆ ಸ್ಪಂದಿಸಲೇ ಇಲ್ಲಪ್ಪ ಅಂತಂದ್ರೆ ಇನ್ನು CO ಕಡೆ ಇವತ್ತು ತಾಲೂಕು ಪಂಚಾಯತಿ ಅಧಿಕಾರಿಗೆ ಬಿಟ್ಟಾಕವು CO ಕಡೆ ನಾವು ಧರಣಿ ಕುಂಡಿರ್ತೇವೆ। ಇಡೀ ಗ್ರಾಮಸ್ಥರು 200 ಜನ ಯಂತ್ರ 300 ಜನ ನಾವು ಅಲ್ಲಿ ಕಾಮಗಾರಿ ಕಬ್ಜಾ ತಗೊಂಡ ಅಲ್ಲಿ ಇದನ್ನು ಮಾಡೋ ಮಟನೂ ಆ ಸರ್ಕಾರಿ ಪ್ರಾಪರ್ಟಿ ನಾವು ಧರಣಿ ಕುಂಡಿರ್ತೇವೆ। ಅಲ್ಲಿ ಕಬ್ಜಾ ತಗೊಂಡಾರ ಅಂದಾಗ ನಾವು ಧರಣಿ ವಾಪಸ್ ತಗೋತೇವೆ, ಅಲ್ಲಿ ಮಟ ನಾವು ಯಾವ್ದು ಹೋಗೋ ಮಾತೇ ಇಲ್ಲ। अशा मागण्यांसाठी नेगिल योगी शेतकरी संघ सेवा संघाने तहसीलदारांना निवेदन सादर केले। यावेळी अनेक मान्यवर उपस्थित होते। प्रसन्न कुंभार, KMM मराठी, खानापूर।